ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತಿನ ವಿಡಿಯೋದಲ್ಲಿ ಬಾಸುಮತಿ ರೈಸನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಪುದೀನ ರೈಸ್ ಬಾತನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ರೈಸ್ ಬಾತ್ ಮಾಡೋದಕ್ಕೆ ತುಂಬ ಸುಲಭ, ಅಷ್ಟೇ ರುಚಿಕರವಾಗಿರುತ್ತೆ, ಬಹಳ ಬೇಗ ತಯಾರು ಮಾಡ್ಕೋಬೋದು. ಖಂಡಿತ ಆರಾಮದಲ್ಲಾಗ್ಬೋದು, ಬಣ್ಣದಲ್ಲಾಗ್ಬೋದು, ರುಚಿನಲ್ಲಾಗ್ಬೋದು, ಹೈ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ, ಈ ರೀತಿಯಾದಂಥ ಬಾಸುಮತಿ ಪುದೀನ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ. ಮೊದಲೇ ಹೇಳಿದಾಗೆ ಬಾಸುಮತಿ ರೈಸಿಂದ ಪುದೀನ ರೈಸ್ ಬಾತ್ ಮಾಡ್ತಾ ಇರೋದ್ರಿಂದ ಇಲ್ಲಿ 1 ಕಪ್ ಅಳತೆಯ ಬಾಸುಮತಿ ಅಕ್ಕಿನ ತೊಗೊಂಡಿರ್ತಕ್ಕಂಥದ್ದು. ತಾವು ಬೇಕಿದ್ರೆ ಊಟದಕ್ಕಿಲೂ ಸಹ ಈ ಒಂದು ಪುದೀನ ರೈಸ್ ಬಾತನ್ನು ಮಾಡ್ಕೋಬೋದು. ಊಟದಕ್ಕಿಲ್ ಮಾಡೋದಾದರೆ 1 ಕಪ್ ಅಳತೆ ಊಟದಕ್ಕಿ ತೊಗೊಂಡ್ರಾಗುತ್ತೆ. ಈಗ ಈ ಒಂದು ಅಕ್ಕಿನ 10 ನಿಮಿಷಗಳ ಕಾಲ ನೀರಲ್ಲಿ ನೆನೆಸಬೇಕಾಗುತ್ತೆ. ಅದಕ್ಕೋಸ್ಕರ ಮತ್ತೊಂದು ಬಟ್ಲಿಗೆ 1 ಕಪ್ ಅಳತೆಯ ಅಕ್ಕಿನ ಹಾಕಿ ನೆನೆಸೋದಕ್ಕೂ ಮೊದಲೇ ಒಮ್ಮೆ ಅಕ್ಕಿನ ನೀಟಾಗಿ ತೊಳ್ಕೋಬೇಕು. ಈ ರೀತಿಯಾಗಿ ಅಕ್ಕಿನೊಮ್ಮೆ ತೊಳೆದಾದ ನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ 10 ನಿಮಿಷಗಳ ಕಾಲ ಈ ರೈಸನ್ನು ನೆನೆಸ್ಕೋಬೇಕು. ಅಕ್ಕಿ ನೆನೆತಕ್ಕಂಥ ಈ ಸಮಯದಲ್ಲಿ ಹೀಗೆ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿರ್ತಕ್ಕಂಥದ್ದು. ಮಿಕ್ಸಿ ಜಾರ್ಗೆ 5 ರಿಂದ 6 ಮೆಣಸಿನಕಾಯಿನ ಮುದ್ದಕ್ಕೆ ಮುರಿದು ಹಾಕ್ತಾ ಇರ್ತಕ್ಕಂಥದ್ದು, ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ, ಜೊತೆಗೆ 10 ಹೆಸಳು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ, ಎಲ್ಲ ಪದಾರ್ಥಗಳ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿ, ಜೊತೆಗೆ 2 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸಹ ಹಾಕಿ ಈ ಒಂದು ಪುದೀನ ರೈಸಿಗೆ ಬೇಕಾದಂಥ ಪುದೀನ ಸೊಪ್ಪಿನ ಮಸಾಲನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಮಿಕ್ಸಿ ಜಾರ್ಗೆ ಹಾಕ್ತಂಥ ಎಲ್ಲ ಪದಾರ್ಥನ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿ ಪೇಸ್ಟನ್ನು ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು. ಪುದೀನ ಸೊಪ್ಪಿನ ಈ ಒಂದು ಮಸಾಲ ಪೇಸ್ಟ್ನ ಅರೋಮ ಮನೆಯೆಲ್ಲ ಹರಡುತ್ತೆ, ಅಷ್ಟು ಘಮ ಘಮ ಅಂತ ಇರುತ್ತೆ. ಈಗ ಈ ಒಂದು ಪುದೀನ ರೈಸ್ ಬಾತ್ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು, ಬಿಸಿಯಾದಂಥ ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಮಸಾಲ ಪದಾರ್ಥಗಳಾದಂಥ ಕಸೂರಿ ಮೇಥಿ, ಹಾಗೆ ಸೋಂಪು ಕಾಳು, 2 ಲವಂಗ, 2 ಏಲಕ್ಕಿಕಾಯಿ, ಅರ್ಧ ಇಂಚಿನ ಚಕ್ಕೆ, 1 ಸ್ಟಾರ್ ಮಸಾಲಾನ ಹಾಕಿ ಸರಿಸುಮಾರು ಒಂದು 30 ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇದನ್ನೆಲ್ಲ ಎಣ್ಣೆಯಲ್ಲಿ ಬೆರೆಸಿ ಬಿಸಿ ಮಾಡಿದ ನಂತರ ಸರಿಸುಮಾರು 15 ರಿಂದ 20 ಗೋಡಂಬಿಗಳನ್ನ ಹಾಕಿ 1 ನಿಮಿಷಗಳ ಕಾಲ ಗೋಡಂಬಿನೂ ಸಹ ಫ್ರೈ ಮಾಡ್ಕೋಬೇಕು. ಈ ರೀತಿ 1 ನಿಮಿಷಗಳ ಕಾಲ ಗೋಡಂಬಿನ ಫ್ರೈ ಮಾಡಿದ ನಂತರ ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ 1 ಈರುಳ್ಳಿನ ಹಾಕಿ ಸರಿಸುಮಾರು 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಈರುಳ್ಳಿನೆಲ್ಲ ಫ್ರೈ ಮಾಡ್ಕೋಬೇಕು. ಹೀಗಿಲ್ಲಿ ಈರುಳ್ಳಿನ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಸಹ ಹಾಕಿ 2 ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡ್ಕೋಬೇಕು. ಎರಡು ನಿಮಿಷ ಈ ರೀತಿ ಮಸಾಲ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿದ ನಂತರ ಈ ಸಮಯದಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕಬೇಕಾಗತ್ತೆ. ಈಗಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನ ಪುದೀನ ಸೊಪ್ಪಿನ ಪೇಸ್ಟನ್ನು ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಹಾಕಿ ಆ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು. ಹಾಗೆ 10 ನಿಮಿಷ ಚೆನ್ನಾಗಿ ನೆಂದಂಥ ಅಕ್ಕಿಯಿಂದ ನೀರನ್ನು ಬೇರ್ಪಡಿಸಿ ಬಾಸುಮತಿ ರೈಸನ್ನು ಮಾತ್ರ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು. ಬಾಸುಮತಿ ರೈಸನ್ನು ಹಾಕಾದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಬಿಸಿ ಬಿಸಿಯಾಗಿ ತುಂಬ ಸೂಪರಾಗಿ ಬಾಸುಮತಿ ರೈಸಿಂದ ಮಾಡಿದಂಥ ಪುದೀನ ರೈಸ್ ಬಾತ್ ಸಿದ್ಧವಾಗುತ್ತೆ. ಈಗಿಲ್ಲಿ ಕುಕ್ಕರ್ 2 ವಿಸಲ್ ಬಂದಾಯಿತು. ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರತಕ್ಕಂಥದ್ದು ನೋಡ್ತಾ ಇದ್ದೀರಲ್ಲ. ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮಭರಿತವಾಗಿ ಪುದೀನ ರೈಸ್ ಬಾತ್, ಅದು ಬಾಸುಮತಿ ರೈಸನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಪುದೀನ ರೈಸ್ ಬಾತ್ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು. ಖಂಡಿತ ಬಾಸುಮತಿ ರೈಸ್ ಬಾತ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾರ್ಮಲ್ ಊಟದಕ್ಕಿಲಿ ತಯಾರು ಮಾಡಿದ್ರೇ ಒಂದು ರುಚಿ ಇರುತ್ತೆ. ಬಾಸುಮತಿ ಅಕ್ಕಿನ ಉಪಯೋಗಿಸಿ ಮಾಡಿರೋದ್ರಿಂದ ರುಚಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತ. ಈಗ ಬಿಸಿ ಇರೋದ್ರಿಂದ ಮಸಾಲ ಪದಾರ್ಥಗಳೆಲ್ಲ ತೇಲ್ ಬಂದಿರೋದ್ರಿಂದ ಒಮ್ಮೆ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು.
ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇದ್ರಲ್ಲ, ಖಂಡಿತ ಈ ಒಂದು ಪುದೀನ ರೈಸ್ ಬಾತ್ ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಅರೋಮ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಅದಂತೂ ಗ್ಯಾರಂಟಿ. ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರೈಸ್ ಬಾತ್ ಒಮ್ಮೆ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪುದೀನ ರೈಸ್ ಬಾತ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.